ಚಕ್ರವರ್ತಿಯಾದಂತಹ ಕಿಚ್ಚ ಸುದೀಪ್ ಅವರಿಗೆ ನಮಸ್ಕಾರಗಳು ಹಾಗೂ ಬಿಗ್ ಬಾಸ್ನ ತಂಡದವ್ರಿಗೂ ಕೂಡ ನಮಸ್ಕಾರಗಳು. ದಯವಿಟ್ಟು ನಾವು ಕೇಳ್ಕೊತಾ ಇರೋದೊಂದು ಏನು ಅಂತ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಬಂದಿರತಕ್ಕಂಥ ಎಲ್ಲ ಕಂಟೆಸ್ಟೆಂಟ್ಗಳು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಎಲ್ಲರೂ ಗೆಲ್ಲಬೇಕು ಅನ್ನೋ ಗೇಮ್ ಪ್ಲಾನ್ ಇಟ್ಕೊಂಡಿದ್ದಾರೆ. ಅದೇ ಥರ ಪ್ರಥಮ್ ಕೂಡ ಕೆಲವೊಮ್ಮೆ ಸ್ಟ್ರಾಟಜಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆದಷ್ಟು ಸಮಯಗಳಲ್ಲಿ ಅವರು ಅವರಾಗಿರೋದಕ್ಕೆ ಬಯಸಿದ್ದಾರೆ. ಸೊ ಈಗ ಕ್ಯಾಪ್ಟನ್ಶಿಪ್ ಯಾರಿಗೆ ಬೇಡ ಅನ್ನೋದನ್ನು ಬಂದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾಮಿನೇಟ್ ಮಾಡಿದ್ದು ಪ್ರಥಮ್ ಅವ್ರು ಬೇಡ. ಅದಕ್ಕೆ ಕೊಟ್ಟಿರ್ತಕ್ಕಂಥ ರೀಸನು ತುಂಬಾ ನಿಖರವಾಗಿದೆ. ಅದು ತುಂಬ ಚೀಪ್ ರೀಸನ್ ಅನಿಸ್ತಾ ಇದೆ. ಏಕೆಂದರೆ ಪ್ರಥಮ್ ನಾರ್ಮಲ್ ಆಗಿದ್ದಾಗಲೇ ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾನೆ, ಇನ್ನು ಕ್ಯಾಪ್ಟನ್ಶಿ ಕೊಟ್ಟರೆ ನಾವು ತಡ್ಕೊಳಕ್ಕಾಗೋದಿಲ್ಲ ಅನ್ನೋದು ಅಷ್ಟರ ಮಟ್ಟಿಗೆ ಅವ್ರು ಕೊಡ್ತಕ್ಕಂಥ ರೀಸನ್ ಅಲ್ಲ. ಸೊ ನಮ್ಮಲ್ಲಿ ನಮ್ಮೆಲ್ಲರ ಒಬ್ಬರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ ನೋಡ್ತಾ ಇರ್ತಕ್ಕಂಥವ್ರಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲೂ ಇರೋ ಒಂದೇ ಒಂದು ಆಸೆ ಅಂದರೆ, ಪ್ರಥಮ್ನ ನಾವು ಕ್ಯಾಪ್ಟನ್ಶಿಪ್ಪಲ್ಲಿ ನೋಡಬೇಕು. ಪ್ರಥಮ್ ಯಾವ ಥರ ಒಂದು ಮನೆ ಮೇಂಟೆನೆನ್ಸ್ ಮಾಡ್ತಾರೆ, ಒಂದು ಕ್ಯಾಪ್ಟನ್ಸಿನ ಮೇಂಟೈನ್ ಮಾಡ್ತಾರೆ ಅನ್ನೋ ಆಸೆ ನಮ್ಮಲ್ಲಿ ಎಲ್ಲರನ್ನೂ ತುಂಬಿಕೊಂಡಿದೆ. ಸೊ ಅದರಿಂದ ನಾವು ನಿಮಗೆ ದಯವಿಟ್ಟು ಕೇಳ್ಕೊತಾ ಇದ್ದೀವಿ, ಪ್ರಥಮ್ ಅವ್ರನ್ನ ಕ್ಯಾಪ್ಟನ್ಶಿಪ್ಪಿಂದ ಕೊಡ್ದೇನೆ ಅದಕ್ಕೂ ಮುಂಚೆ ದಯವಿಟ್ಟು ಮನೆಯಿಂದ ಹೊರಗಡೆ ಕಳಿಸ್ಬೇಡಿ. ಸೊ ಅವ್ರಿಗೆ ದಯವಿಟ್ಟು ಒಂದು ಕ್ಯಾಪ್ಟನ್ಸಿನ ಕೊಟ್ಟು ಅವ್ರ ಕೆಪಾಸಿಟಿ ಏನು ಅನ್ನೋದನ್ನು ತೋರಿಸೋದಕ್ಕೋಸ್ಕರ, ಅವ್ರ ಕೆಪಾಸಿಟಿ ಏನಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಅಂದರೂ ದಯವಿಟ್ಟು ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡಿ. ಸೊ ಇದು ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಹಾಗೂ ಬಿಗ್ ಬಾಸ್ ತಂಡದವ್ರಿಗೆ ಎಲ್ಲರಿಗೂ ಸಹ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ಇದನ್ನು ನಡೆಸ್ಕೊಳ್ಳಿ ಪ್ಲೀಸ್.